ವೀಕ್ಷಕರೇ, ನಾನ್ ಡಾಕ್ಟರ್ ಅನುಷಾ, ಓಶೋ ನೇಚರ್ ಕ್ಯೂ ಸೆಂಟರ್, ವಿದ್ಯಾಗಿರಿ, ಬಾಗಲಕೋಟಿಂದ. ಇವತ್ತಿನ ಟಾಪಿಕ್ಕು ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಟಾಪಿಕ್ಕು. ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತೈತಿ. ಏನದು? ಮಂಡಿ ನೋವು. ಎಸ್, ಮಂಡಿ ನೋವು ಯಾಕೆ ಬರ್ತೈತಿ, ಅದರ ಲಕ್ಷಣಗಳು ಏನು, ಟೆಸ್ಟ್ ಮಾಡಿಸ್ಕೊಳ್ಬೇಕು, ಯಾವ ಥರದ ಮನೆ ಮದ್ದು ಮಾಡ್ಕೊಳ್ಬೋದು, ಅಥವಾ ಈಗ ತುಂಬ ಸುಮಾರು ಕಾಸ್ಟ್ಲಿ ಇಂಜೆಕ್ಷನ್ಸ್ ಬಂದಿದೆ. ಮೊಣಕಾಲು ಅಂದ ತಕ್ಷಣ ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಅದೆಲ್ಲ ಅವಶ್ಯಕತೆ ಇದೆಯಾ, ಅಥವಾ ಮನೆಯಲ್ಲೇ ನೀವು ಏನಾದರೂ ಮಾಡ್ಕೊಂಡು ಕಡಿಮೆ ಮಾಡ್ಬೋದು ಅಂತ. ಫಸ್ಟ್ ಮೊಣಕಾಲು ಹೇಗೆ ಕಾಣುತ್ತೆ ಅಂತ ನೋಡೋಣ. ಇದು ನನ್ನ ಕೈಯಲ್ಲಿ ಏನಿದೆಯಲ್ಲ, ಇದು ನೀ ಮಾಡೆಲ್ ಅಂತ ಹೇಳ್ತೀವಿ. ಮೇಲ್ಗಡೆ ಇರೋದು ಎಲುಬು, ಕೆಳಗಡೆ 2 ಎಲುಬು ಇರುತ್ತೆ, ಬೋನ್ಸ್ ಇರುತ್ತೆ. ಇದ್ರ ಮೇಲೆ ಲಿಗಮೆಂಟ್ಸ್ ಇರುತ್ತೆ. ಈ ಮೇಲ್ಗಡೆ ಮತ್ತೆ ಕೆಳಗಡೆ ಬೋನ್ಸ್ನ ಕನೆಕ್ಟ್ ಮಾಡ್ಲಿಕ್ಕೆ ಲಿಗಮೆಂಟ್ಸ್ ಬೇಕು. ಸೊ ಈ ಲಿಗಮೆಂಟ್ಸ್ ಆದ್ಮೇಲೆ ಏನ್ ಬರುತ್ತೆ? ಮಾಂಸಖಂಡಗಳು, ಮಸಲ್ಸ್ ಬರುತ್ತೆ. ಮಸಲ್ಸ್ ಮೇಲೆ ಬೊಜ್ಜು ಬರುತ್ತೆ, ಬೊಜ್ಜು ಮೇಲೆ ಸ್ಕಿನ್ ಬರುತ್ತೆ. ಸೊ ನಿಮಗೆ ಮೊಣಕಾಲು ಹೊರಗಡೆಯಿಂದ ನೋಡಿದಾಗ ಏನ್ ಗೊತ್ತಾಗುತ್ತೆ? ಸ್ಕಿನ್ ಕೆಳಗಡೆ ಫ್ಯಾಟ್ ಕೆಳಗಡೆ ಮಸಲ್ಸ್ ಒಳಗಡೆ ಲಿಗಮೆಂಟ್ಸ್, ಈ ಲಿಗಮೆಂಟ್ಸ್ ಒಳಗಡೆ ಬೋನ್ ಇರುತ್ತೆ. ಸೊ ಈ ನೀ ಪೇನ್ ಬರಕ್ಕೆ ಏನು ಕಾರಣಗಳು? ಮೇನ್ಲಿ 4 ಕಾರಣಗಳಿರುತ್ತೆ. ಫಸ್ಟ್ ಒಂದು ಏನು ಹೇಳ್ಬೇಕಂದ್ರೆ, ಆಕ್ಸಿಡೆಂಟು ಅಥವಾ ಯಾವಾಗಾದ್ರೂ ಕಾಲು ಟ್ವಿಸ್ಟ್ ಆದಾಗ, ಕಾಲು ಜಾರಿ ಬಿದ್ದಾಗ ಏನಾಗುತ್ತೆ, ತುಂಬಾ ಮೊಣಕಾಲು ಬಾವು ಬರುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣ ಬಾವು ಬರೋದು ಅಥವಾ ನೋವು ಸ್ಟಾರ್ಟ್ ಆಗೋದು. ಯೂಶ್ವಲಿ ಈ ಆಕ್ಸಿಡೆಂಟ್ಸು ಅಥವಾ ಕಾಲು ಜಾರಿ ಬಿದ್ದಾಗ ಅಥವಾ ಕಾಲು ಬೆಣಕದಾಗ, ಏನೋ ಮೆಟ್ಲು ಹತ್ತಿರ್ತೀರ, ಒಂದು ಸ್ಟೆಪ್ ಮಿಸ್ ಆಗುತ್ತೆ, ಅವಾಗ ಏನಾಗುತ್ತೆ? ಟ್ವಿಸ್ಟ್ ಆಗುತ್ತೆ. ಅಲ್ಲಿ ಲಿಗಮೆಂಟ್ಸ್ ಏನಿರುತ್ತೆ ಟೇರ್ ಆಗುತ್ತೆ. ಸೊ ಆ ಲಿಗಮೆಂಟ್ ಪಾರ್ಷಿಯಲ್ ಟೇರ್ ಇದೆಯಾ, ಕಂಪ್ಲೀಟ್ ಟೇರ್ ಇದೆಯಾ, ಒಳಗಡೆ ಫ್ಲೂಯಿಡ್ ನೀರು ತುಂಬಿದೆ ಅಂತ ಹೇಳ್ತಿರಲ್ಲ, ಅದನ್ನ ಫಸ್ಟ್ ನೋಡ್ಕೊಳ್ಬೇಕು. ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಸೊ ಫಸ್ಟ್ ಕಾಸ್ ಏನಂತ ಗೊತ್ತಾಯ್ತು, ಆಕ್ಸಿಡೆಂಟ್ ಆದಾಗ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೀಸನ್ ಏನು? ತುಂಬಾ ಕಾಮನ್ ಆಗಿರೋ ಈ ಆಸ್ಟಿಯೋಆರ್ಥ್ರೈಟಿಸ್, ಸೌಕ್ಲಿ ಆಗಿದೆ ಅಂತ ಹೇಳ್ತೀವಿ. ಸೌಕ್ಲಿ ಎಲ್ಲಿ ಆಗುತ್ತೆ? ಈ 2 ಬೋನ್ಸ್ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಮಿನಿಸ್ಕಸ್ ಅಂತ ಇರುತ್ತೆ, ಆರ್ಟಿಕ್ಯುಲರ್ ಕಾರ್ಟಿಲೇಜ್. ಅಂದ್ರೆ ಈ ಬೋನ್ಸು ಒಂದಕ್ಕೊಂದು ಘರ್ಷಣೆ ಆಗದೆ ಇರಲಿ ಅಂತ ಇದು ಒಂದು ಸಾಫ್ಟ್ ಸರ್ಫೇಸ್ ಇರುತ್ತೆ. ಇದು ಈ ವಯಸ್ಸು ಆಗ್ತಾ ಏನ್ ಬರುತ್ತೆ, ಇದು ಡಿಜೆನರೇಟಿವ್ ಚೇಂಜ್ ಅಂತ ಹೇಳ್ತೀವಿ. ಈಗ ನೀವು ಹೆಂಗೆ, ಸಪೋಸ್ ನೀವು ಈಗ 40 ವರ್ಷದಲ್ಲಿ ಇದ್ದೀರಾ ಅಂದ್ರೆ, ನೀವು 20 ವರ್ಷ ಅಥವಾ 10 ವರ್ಷದ ಮಗು ಇದ್ದಾಗ ನಿಮ್ಮ ಮುಖ ಹಾಗಿರ್ಲಿಲ್ಲ. ಈಗ 40 ಇಯರ್ಸ್ ಅಲ್ಲಿ ಚೇಂಜ್ ಆಗಿದೆ. ಹೆಂಗೆ ಅದು ಫೇಸು ನಮ್ಮ ಬಾಡಿ ಏಜ್ ಪ್ರಕಾರ ಚೇಂಜ್ ಆಗುತ್ತೋ, ಹಾಗೆ ನಮ್ಮ ಮೊಣಕಾಲು ಒಳಗಡೆ ಎಲ್ಲ ಅಂಗಾಂಗಗಳು ಏಜ್ ರಿಲೇಟ್ ಆಗಿ ಚೇಂಜ್ ಆಗುತ್ತೆ. ಆದ್ರೆ ಇದು ಬೇಗ, ಈ ಮೊಣಕಾಲು ಚಪ್ಪಿ ತುಂಬಾ ಬೇಗ ಸವಿಬಾರ್ದು, ಅಥವಾ ಸೌಕ್ಲಿ ಅಂತ ಹೇಳ್ತೀವಲ್ಲ, ಅದು ಬೇಗ ಆಗ್ಬಾರ್ದು ಅಂದ್ರೆ ಇದರ ಹೆಲ್ತ್ ಚೆನ್ನಾಗಿರ್ಬೇಕು. ಇದರ ಹೆಲ್ತ್ ಯಾರು ಡಿಸೈಡ್ ಮಾಡ್ತಾರೆ? ಕೊಲಾಜನ್ನು, ವೈಟಮಿನ್ ಡಿ, ಫೋಲಿಕ್ ಆಸಿಡು, ಈ ವೈಟಮಿನ್ನು, ಮ್ಯಾಗ್ನೀಷಿಯಮ್ಮು, ವೈಟಮಿನ್ ಕೆ, ಕ್ಯಾಲ್ಶಿಯಂ, ಇವೆಲ್ಲ ಚೆನ್ನಾಗಿದ್ರೆ ಈ ಮಿನಿಸ್ಕಸ್ ಅಥವಾ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಸೌಕ್ಲಿ ಆಗುತ್ತಲ್ಲ, ಅದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಥರ್ಡ್ ರೀಸನ್ ಏನು? ಇನ್ಫೆಕ್ಷನ್. ಅಂದ್ರೆ ಕಾಲು ಒಳಗಡೆ ಏನಾದರೂ ಸೆಪ್ಟಿಕ್ ಇನ್ಫೆಕ್ಷನ್ನು ಅಥವಾ ಸ್ಟೆಫೈಲೋಕಾಕಸ್ ಇನ್ಫೆಕ್ಷನ್ ಏನಾದರೂ ಆದರೆ ಬಾವು ಬರುತ್ತೆ, ನೀರು ನಿಂತ್ಕೊಳ್ಳುತ್ತೆ, ಅದರಿಂದ ನೀ ಪೇನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈ ಇನ್ಫೆಕ್ಷನ್, ಸೆಪ್ಟಿಕ್ ಇನ್ಫೆಕ್ಷನ್ ಆದಾಗ ಹೋಗಿ ಮಸಾಜ್ ಮಾಡಿಸ್ಕೊಳ್ಳೋದು, ಸೂಜಿ ಚಿಕಿತ್ಸೆ ತಗೊಂಡ್ರೆ ಕೆಲಸ ಆಗಲ್ಲ. ಯಾಕಂದ್ರೆ ಅದು ಇನ್ಫೆಕ್ಷನ್ ಇದ್ದಾಗ ನಿಮಗೆ ಆಂಟಿಬಯೋಟಿಕ್ ಅವಶ್ಯಕತೆ ಬೀಳುತ್ತೆ. ಸುಮಾರು ಜನ ಪೇಷಂಟ್ ಬರ್ತಾರೆ, ಮೇಡಮ್ ಎಲ್ಲ ಕಡೆ ಹೋಗಿದ್ದೀನಿ, ಸಿರ್ಸಿ, ಧರ್ಮಸ್ಥಳ ಎಲ್ಲ ಟ್ಯಾಬ್ಲೆಟ್ ಮುಗಿದಿದೆ, ಆದರೂ ಮೊಣಕಾಲು ನೋವು ಕಡಿಮೆ ಆಗ್ತಿಲ್ಲ. ಯಾಕಂದ್ರೆ ನೀವು ಇನ್ಫೆಕ್ಷನ್ ಇದ್ದಾಗ ಮಸಾಜು, ಸ್ಟೀಮು, ಕಪ್ಪಿಂಗು ಏನೇ ತಗೊಂಡ್ರು ಕಡಿಮೆ ಆಗಲ್ಲ. ಇನ್ಫೆಕ್ಷನ್ಗೆ ಆಂಟಿಬಯೋಟಿಕ್ ಬೇಕೇ ಬೇಕು. ಸೊ ಫೋರ್ತ್ ರೀಸನ್ ಏನು? ನಮ್ಮ ಬೆನ್ನು ಮೂಳೆಯಿಂದನೇ 2 ಕಾಲಿಗೆ ನರ ಹೋಗುತ್ತೆ. ಸೊ ಒಂದೊಂದ್ಸರಿ ಏನಾಗುತ್ತೆ, ಮೊಣಕಾಲು ತುಂಬಾ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇರಲ್ಲ, ನಮ್ಮ ಬೆನ್ನು ಮೂಳೆ ಬಿಗ್ದಿರುತ್ತೆ. ನಮ್ಮ 2 ಕಾಲಿಗೆ ಬೆನ್ನಿಂದನೇ ನರ ಹೋಗುತ್ತೆ, ಸಯಾಟಿಕ್ ನರ್ವ್ ಅಂತ ಹೇಳ್ತೀವಲ್ಲ. ಸೊ ತುಂಬಾ ಹೊತ್ತು ಕೂತಾಗ ಅಥವಾ ನಾವು ಧ್ಯಾನಕ್ಕೆ ಕುಂತಾಗ, ಪೂಜೆ ಕೂತಾಗ ಏನಾಗುತ್ತೆ, ಬೆನ್ನು ಬಿಗಿಯುತ್ತೆ. ಬಿಗಿದ ತಕ್ಷಣ ನಮ್ಗೆ ಕಾಲು ಜೋಮ್ ಹಿಡ್ದಂಗೆ ಆಗುತ್ತಲ್ವಾ, ತುಂಬಾ ಹೊತ್ತು ಕೂತಾಗ. ಇಲ್ಲಿಂದ ನರ ನಮ್ಮ
ಮಂಡಿಗೆ ಅಥವಾ ನಮ್ಮ ಮೊಣಕಾಲ್ಗೆ ಹೋಗುತ್ತೆ. ಸೊ ಅದು ಸ್ವಲ್ಪ ಒಂದು 5-10 ನಿಮಿಷ ಅದು ಬಿಗಿದಿರುತ್ತೆ, ಪ್ರೆಷರ್ ಆಗಿರುತ್ತೆ, ತುಂಬಾ ಬೆನ್ನು ಬಿಗಿದು, ಅದರಿಂದ ಕೂಡ ಮೊಣಕಾಲು ನೋವು ಬರುತ್ತೆ. ಇನ್ನೊಂದು ರೀಸನ್, 5th ರೀಸನ್ ಏನಂದ್ರೆ ಯೂರಿಕ್ ಆಸಿಡ್, ಗೌಟಿ ಆರ್ಥ್ರೈಟಿಸ್ ಅಥವಾ ರುಮಟಾಯ್ಡ್ ಸಂಧಿವಾತ ಅಂತ ಹೇಳ್ತೀವಿ. ರುಮಟಾಯ್ಡ್ ಆರ್ಥ್ರೈಟಿಸ್, ಇನ್ಫ್ಲಮೇಷನ್ ಅಥವಾ ತುಂಬಾ ಜಾಸ್ತಿ ಉಷ್ಣ ಆದ್ರೆ ಅಲ್ಲಿಂದ ಕೂಡ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಮೊಣಕಾಲು ನೋವು ಶುರು ಆಗುತ್ತೆ. ಸೊ ಇವಾಗ ಯಾವ್ದ್ರಿಂದ ಮೊಣಕಾಲು ನೋವು ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಅದ್ರ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಲಕ್ಷಣ ಏನಂದ್ರೆ ಮೊಣಕಾಲು ನೋವು ಶುರು ಆಗುತ್ತೆ. ಕೆಲವೊಬ್ಬರಿಗೆ ಪೂರ್ತಿ ಮಂಡಿ ನೋವು ಇರುತ್ತೆ, ಕೆಲವೊಬ್ರಿಗೆ ಏನಾಗುತ್ತೆ ಬರೀ ಒಳಗಡೆ ಸೈಡ್ ಮಂಡಿ ನೋವು ಬರೀ ಒಳಗಡೆ ಇರುತ್ತೆ, ಕೆಲವೊಬ್ರಿಗೆ ಹೊರಗಡೆ ಇರುತ್ತೆ, ಸ್ವಲ್ಪ ಜನಕ್ಕೆ ಮುಂದ್ಗಡೆ ಅಥವಾ ಹಿಂದ್ಗಡೆ ಇರುತ್ತೆ, ಕೆಲವು ಜನಕ್ಕೆ ಜೋಮ್ ಹಿಡ್ದಂಗೆ ಆಗುತ್ತೆ, ಕೂತು ಹೇಳುವಾಗ ನೋವು, ನಡೆಯುವಾಗ ಪ್ರತಿ ಹೆಜ್ಜೆಯಲ್ಲಿ ನೋವು ಇರುತ್ತೆ, ಅಥವಾ ನಡೆಯುವಾಗ ಒಂದು 10 ಹೆಜ್ಜೆ ನಡೆದ್ಮೇಲೆ ಕೂತ್ಕೋಬೇಕು ಅನ್ಸುತ್ತೆ, ತುಂಬಾ ಫುಲ್ ಒಳಗಡೆ ಏನೋ ಸೌಂಡ್ ಬಂದಂಗೆ, ಘರ್ಷಣೆ ಆದಂಗೆ, 1-4 ಹೆಜ್ಜೆ ನಡೆಯುವಾಗ ಏನಾಗುತ್ತೆ ಫುಲ್ ಅಳ್ಕದಂಗೆ ಆಗುತ್ತೆ, ಏನೋ ಅಲ್ಲಿ ಒಳಗಡೆ ಮೂವ್ಮೆಂಟ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಯೂಶ್ವಲಿ ನೀ ಸೌಂಡ್ ಏನು ಬರುತ್ತಲ್ಲ, ನಾವು ಹಿಂಗೆ ಲಟ್ಟಿಗೆ ಎಲ್ಲ ತೆಗ್ದಾಗ ಆ ಸೌಂಡ್ ಬರೋದು ಬಿಕಾಸ್ ಆಫ್ ನೈಟ್ರೋಜನ್ ಗ್ಯಾಸ್. ಸೊ ಸೌಂಡಿಂದ ಆಸ್ಟಿಯೋಆರ್ಥ್ರೈಟಿಸ್ ಆಗಲ್ಲ. ಯೂಶ್ವಲಿ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಕ್ರಿಪಿಟಸ್ ಅಂತ ಹೇಳ್ತೀವಿ. ಆ ಡಾಕ್ಟರ್ಸ್ ನಿಮ್ದ ನೀ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಅದು ನೈಟ್ರೋಜನ್ ಇಂದ ಬರ್ತಿದ್ಯಾ ಅಥವಾ ಮೊಣಕಾಲು ಅದು ಆಸ್ಟಿಯೋಆರ್ಥ್ರೈಟಿಸ್ ಸೌಕ್ಳಿ ಆಗಿ ಬರ್ತಿದೆ ಅಂತ ಅವ್ರು ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಕೆಲವೊಂದ್ಸರಿ ಮೊಣಕಾಲು ನೋವು ಹೋಗೋದು ಬರೋದು ಆಗ್ತಾ ಇರುತ್ತೆ, ತುಂಬಾ ಹೊತ್ತು ಕೂತು ಎದ್ದಾಗ ಬರುತ್ತೆ ಅಥವಾ ಜಾಸ್ತಿ ಹೊತ್ತು ಮಲ್ಕೊಂಡು ಎದ್ದಾಗ ಬರುತ್ತೆ. ಆ ಥರದ ಮೊಣಕಾಲು ನೋವು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಮೊಣಕಾಲು, ಅದು ಬೆನ್ನಿಂದ ಬರ್ತಿರುತ್ತೆ. ನಾವು ತುಂಬಾ ಹೊತ್ತು ಕೂತಾಗ ಏನಾಗುತ್ತೆ ಬೆನ್ನು ಬಿಗಿಯುತ್ತೆ, ಆಮೇಲೆ 4-5 ಹೆಜ್ಜೆ ನಡೆಯೋಣ ಏನಾಗುತ್ತೆ ಅದು ಕಡಿಮೆ ಆಗ್ಬಿಡುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಲಂಬಾರ್ ರಾಡಿಕ್ಯುಲೋಪತಿ. ಓಕೆ, ಸೊ ನಿಮಗೆ ಯಾಕೆ ಆಗುತ್ತೆ ಅದ್ರ ಲಕ್ಷಣಗಳು ಗೊತ್ತಾಯ್ತು. ಇವಾಗ ಏನು ಟೆಸ್ಟ್ ಮಾಡಿಸ್ಬೇಕು? ಆಕ್ಸಿಡೆಂಟ್ ಆದಾಗ ಏನಾಗುತ್ತೆ, ಒಳಗಡೆ ಫ್ರ್ಯಾಕ್ಚರ್ ಆಗಿದೆಯಾ, ಟೇರ್ ಆಗಿದೆಯಾ, ಲಿಗಮೆಂಟ್ ಟೇರ್ ಆಗಿದೆಯಾ ಅಂತ ಹಿಡ್ಕೊಳ್ಳೋಕ್ಕೆ ಯೂಶ್ವಲಿ MRI ಮಾಡ್ತಾರೆ. MRI ಅಲ್ಲಿ ನಿಮಗೆ ಮಾಂಸಖಂಡಗಳು, ಲಿಗಮೆಂಟ್ ಟೇರು ಎಲ್ಲ ಗೊತ್ತಾಗುತ್ತೆ. ಎಕ್ಸ್ರೇ ಅಲ್ಲಿ ನಿಮಗೆ ಬರೀ ಎಲುಬು ಫ್ರ್ಯಾಕ್ಚರ್ ಆಗಿದೆಯಾ, ಸೌಕ್ಳಿ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅಲ್ಟ್ರಾಸೌಂಡ್ ಬರುತ್ತೆ. ಅಲ್ಟ್ರಾಸೌಂಡಲ್ಲಿ ಏನಂದ್ರೆ ನಿಮ್ಮ ಮಂಡಿಯಲ್ಲಿ ಎಷ್ಟು ನೀರು ತುಂಬಿಕೊಂಡಿದೆ, ನೀರು ಇದೆಯೋ ಇಲ್ವೋ, ಆ ನೀರು ಕಡಿಮೆ ಆಗಿರೋದು ಮೇ ಬಿ ಸೌಕ್ಳಿ ಆಗ್ತಿದೆಯಾ ಅಂತ ಕಂಡು ಹಿಡಿಬೋದು. ಸೊ 3 ಟೆಸ್ಟ್ ಗೊತ್ತಾಯ್ತು, ಎಕ್ಸ್ರೇ, MRI ಮತ್ತು ಈ ಅಲ್ಟ್ರಾಸೌಂಡ್. ಅದು ಬಿಟ್ಟು ನಿಮಗೆ ಒಂದು ವೇಳೆ ಗೌಟಿ ಆರ್ಥ್ರೈಟಿಸ್ ಇದ್ರೆ ಯೂರಿಕ್ ಆಸಿಡ್ ಟೆಸ್ಟ್ ಮಾಡಿಸ್ಕೊಳ್ಬೇಕು. ರಿಮಟಾಯ್ಡ್ ಆರ್ಥ್ರೈಟಿಸ್ ಸಂಧಿವಾತ ಅಂತ ಬಂದಾಗ anti-CCP ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದು, ಅಥವಾ RA ಫ್ಯಾಕ್ಟರ್ ಅನ್ನೋ ಟೆಸ್ಟ್ ಬರುತ್ತೆ. ಕೆಲವೊಬ್ಬರಲ್ಲಿ RA ಫ್ಯಾಕ್ಟರ್ ನೆಗೆಟಿವ್ ಇದ್ರೂ ಸಿರೋ ನೆಗೆಟಿವ್ ರಿಮಟಾಯ್ಡ್ ಆರ್ಥ್ರೈಟಿಸ್ ಬರೋ ಲಕ್ಷಣಗಳಿರುತ್ತೆ. ಇದ್ರ ಜೊತೆಗೆ ವೈಟಮಿನ್ D, B12, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಂ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ನಮ್ಮ ಸೌಕ್ಳಿ ಅಂತ ಹೇಳ್ತೀವಲ್ಲ, ಆ ಮಿನಿಸ್ಕಸ್ಸು ಚೆನ್ನಾಗಿರ್ಬೇಕಂದ್ರೆ ಈ ಅಂಶಗಳು ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಆ ಸೌಕ್ಳಿ, ಆ ಕೊಲಾಜನ್, ಪ್ರೋಟಿಯೋಗ್ಲೈಕನ್ಸ್ ಅನ್ನೋ ಅಂಶಗಳು ಏನಿರುತ್ತಲ್ಲ ಮಂಡಿ ಒಳಗಡೆ, ಅದೆಲ್ಲ ಬೇಗ ಡಿಜನರೇಷನ್, ಏಜ್ ರಿಲೇಟೆಡ್ ಚೇಂಜಸ್ ಬೇಗ ಆಗೋಗುತ್ತೆ. ಓಕೆ, ನೆಕ್ಸ್ಟ್ ಟ್ರೀಟ್ಮೆಂಟ್ ನೋಡೋಣ. ಫಸ್ಟ್ ಈಗ ಆಕ್ಸಿಡೆಂಟ್ ಆಯಿತು, ಏನೋ ನೀವು ಮೇಲಿಂದ ಬಿದ್ರಿ, ಕಾಲು ಜಾರ್ ಬಿದ್ರಿ ಅಂತ ಟೈಮಲ್ಲಿ ಒಂದು ವೇಳೆ ಬಾವು ಸ್ಟಾರ್ಟ್ ಆಯಿತು ಅಥವಾ ಏನಾದರೂ ಪಾರ್ಷಿಯಲ್ ಲಿಗಮೆಂಟ್ ಟೇರ್ ಆದರೆ ಮನೆಯಲ್ಲಿ ರೆಸ್ಟ್ ತಗೊಂಡು ಸ್ವಲ್ಪ ಪೇನ್ ಕಿಲ್ಲರ್ ತಗೊಂಡು, ಬಾವಿದ್ರೆ ಐಸ್ ಅಪ್ಲೈ ಮಾಡಿಕೊಂಡು ರೆಸ್ಟ್ ಮಾಡಬೇಕು. ನೀವು ಬಿದ್ದ ತಕ್ಷಣ ಐಸ್ ಹಚ್ಕೊಂಡು ಮತ್ತೆ ಕೆಲಸ ಶುರು ಮಾಡಿದ್ರೆ ಆಲ್ರೆಡಿ ಅಲ್ಲಿ ಸ್ವಲ್ಪ ಪಾರ್ಷಿಯಲ್ ಟೇರ್. ಇವಾಗ ಪಾರ್ಷಿಯಲ್ ಟೇರ್ ಅಂದರೆ ಇಲ್ಲಿ ಕನೆಕ್ಟ್ ಆಗಿರೋದು ಈ ಟೇರ್ ಆಗಿರುತ್ತೆ, ಅದು ಸ್ವಲ್ಪ ಕಟ್ಟಾದ್ರೆ ಏನಾಗುತ್ತೆ ತಾನೇ ಕೂಡ್ಕೊಳ್ಳುತ್ತೆ ನೀವು ರೆಸ್ಟ್ ಮಾಡಿದ್ರೆ. ಆದರೆ ಕಟ್ಟಾದ್ಮೇಲೆ, ಆಕ್ಸಿಡೆಂಟ್ ಆದ್ಮೇಲೂ ನೀವು ಪ್ರತಿದಿನ ಹಾಗೆ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ, ಆ ಸ್ವಲ್ಪ ಪಾರ್ಷಿಯಲ್ ಟೇರ್ ಇದ್ದಿದ್ದು ಕಂಪ್ಲೀಟ್ ಟೇರ್ ಆಗುತ್ತೆ. ಅದು ಬಾಡಿ ಹೀಲ್ಸ್ ಇಟ್ ಸೆಲ್ಫ್. ಇವಾಗ ನಾವೇ ಏನಾದರೂ ವೆಜಿಟೇಬಲ್ಸ್ ಕಟ್ ಮಾಡೋವಾಗ ಸ್ವಲ್ಪ ಕೈ ಕಟ್ಟಾದ್ರೆ ಒಂದು 4-5 ದಿನದಲ್ಲಿ ತಾನೇ ಕೂಡ್ಕೊಳ್ಳುತ್ತಾನೆ, ಹಾಗೆ ಅದು ಕೂಡ ಮೈನರ್ ಟೇರ್ ಇದ್ರೆ ತಾನೇ ಕೂಡ್ಕೊಳ್ಳುತ್ತೆ, ಪ್ರೊವೈಡೆಡ್ ಅದಕ್ಕೆ ನೀವು ರೆಸ್ಟ್ ಕೊಡಬೇಕು. ಒಂದ್ ವೇಳೆ ಅದು ಕಂಪ್ಲೀಟ್ ಟೇರ್ ಆಗಿತ್ತು,
ಈ ಲಿಗಮೆಂಟ್ಸ್ ಇದೆಯಲ್ಲ, ಇದು ಫುಲ್ ಕಂಪ್ಲೀಟ್ ಟೇರ್ ಆದ್ರೆ ಅದನ್ನ ಸರ್ಜರಿ ಮುಖಾಂತರ ಜೋಡಿಸ್ಬೇಕು. ಲೈಕ್ ಸರ್ಜರಿ ಮಾಡಿ, ಲೈಕ್ ACL ಟೇರು, PCL ಟೇರ್ ಅಂತ ಬರುತ್ತೆ, ಅದಕ್ಕೆ ಸರ್ಜರಿನೇ ಟ್ರೀಟ್ಮೆಂಟ್. ನೆಕ್ಸ್ಟ್ ಡಿಜೆನರೇಷನ್, ಸೌಕ್ಳಿ ಆದ್ರೆ ಏನ್ ಮಾಡಬೇಕು ಅಂತ. ಸೌಕ್ಳಿಯಲ್ಲಿ ಫಸ್ಟ್ 4 ಡಿಗ್ರೀಸ್ ಇರುತ್ತೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಗ್ರೇಡ್ 1 ಅಲ್ಲಿ ಏನಿರುತ್ತೆ, ಇಷ್ಟು ಗ್ಯಾಪ್ ಇರುತ್ತೆ. ಗ್ರೇಡ್ 2 ಅಲ್ಲಿ ಆ ಗ್ಯಾಪ್ ಇನ್ನ ಕಡಿಮೆ ಆಗುತ್ತೆ. ಈ ಗ್ಯಾಪ್ ನೋಡ್ತಿದ್ದೀರಲ್ಲ ನೀವು, ಇಷ್ಟು ಗ್ಯಾಪ್ ಇರಬೇಕು. ಸೊ ಇದು ಬರ್ತಾ ವಯಸ್ಸು ಆಗ್ತಾ ಏನಾಗುತ್ತೆ, ಗ್ಯಾಪ್ ಕಡಿಮೆ ಆಗಿ 2 ಬೋನ್ಸ್ ಕೂಡ್ಕೊಂಡ್ ಬಿಡುತ್ತೆ. ಸೊ ಗ್ರೇಡ್ 1, ಗ್ರೇಡ್ 2 ಅಲ್ಲಿ ನಿಮ್ಗೆ ಸಿಂಪ್ಟಮ್ಸ್ ಹೋಗುತ್ತೆ ಬರುತ್ತೆ. ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಮಸಾಜ್ ತಗೊಂಡ್ರೆ ಕಡಿಮೆ ಆಗುತ್ತೆ, ಸೂಜಿ ಚಿಕಿತ್ಸೆ ತಗೊಂಡ್ರೆ ಕಡಿಮೆ ಆಗುತ್ತೆ. ಆದ್ರೆ ಗ್ರೇಡ್ 4 ಅಲ್ಲಿ ಏನಾಗುತ್ತೆ, ಗ್ರೇಡ್ 3 ಅಲ್ಲಿ ಏನಾಗುತ್ತೆ, ಗ್ಯಾಪ್ ಸ್ವಲ್ಪನೇ ಇರುತ್ತೆ, ಚಿಕ್ಕ ಗ್ಯಾಪ್ ಉಳಿದಿರುತ್ತೆ. ಸೊ ಆ ಗ್ರೇಡ್ 3 ಅಲ್ಲಿ ನೀವು ಅದು ಗ್ರೇಡ್ 4ಗೆ ಹೋಗ್ದಂಗೆ ನೋಡ್ಕೋಬೇಕಂದ್ರೆ ನಿಮ್ಮ ತೂಕ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ತೂಕ, ನಾವು ಯಾರೇ ಇರ್ಲಿ, ಎದ್ದು ನಿಂತ್ಕೊಂಡಾಗ ನಮ್ಮ ಇಡೀ ದೇಹದ ತೂಕ ಮಂಡಿ ಮೇಲೆ ಮತ್ತೆ ನಮ್ಮ ಬೆನ್ನ ಮೇಲೆ ಬರುತ್ತೆ. ಅದಕ್ಕೆ ಬೊಜ್ಜು ಜಾಸ್ತಿ ಇರೋರ್ಗೆ ಬ್ಯಾಕ್ ಪೇನ್, ನೀ ಪೇನ್ ಕನ್ಫರ್ಮ್ ಇದ್ದೇ ಇರುತ್ತೆ ತುಂಬಾ ಜನಕ್ಕೆ, ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂದ್ರೆ. ಸೊ ಈ ಗ್ರೇಡ್ 3 ಒಂದ್ ವೇಳೆ ನೀವು ಎಕ್ಸ್ರೇ ಮಾಡಿ ನೋಡಿದಾಗ ನಿಮಗೆ ಗ್ರೇಡ್ 3 ಅಂತ ಗೊತ್ತಾಯ್ತು. ತೂಕ ಕಡಿಮೆ ಮಾಡಬೇಕು, ಆದಷ್ಟು ವಾಕಿಂಗ್ ಕಡಿಮೆ ಮಾಡಬೇಕು. ಯಾಕಂದ್ರೆ ನೀವು ವಾಕಿಂಗ್ ಮಾಡುವಾಗ ಏನಾಗುತ್ತೆ, ಆಲ್ರೆಡಿ ಸೌಕ್ಲಿ ಆಗಿದೆ, ನೀವು ಪ್ರತಿ ಹೆಜ್ಜೆಯಲ್ಲಿ ಏನಾಗುತ್ತೆ, ಘರ್ಷಣೆ ಆಗುತ್ತೆ. ಸೊ ವಾಕಿಂಗ್ ಆದಷ್ಟು ಕಡಿಮೆ ಮಾಡಬೇಕು. ಸ್ಟೆಪ್ಸ್ ಹತ್ತೋದು ಸ್ವಲ್ಪ ಕಡಿಮೆ ಮಾಡಬೇಕು. ಈಗ ಬೊಜ್ಜು ಇದೆ, ನೀವು ವಾಕಿಂಗು ಬೇಡ ಅಂತೀರಾ, ಹತ್ತೋದು ಬೇಡ ಅಂತೀರಾ, ಏನ್ ಮಾಡೋದು ಅಂತ ಕೇಳ್ತೀರಾ. ಎಸ್, ನೀ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಆದಷ್ಟು ಡೈಟ್ ಮಾಡಬೇಕು. ಯಾಕಂದ್ರೆ ವಾಕಿಂಗ್ ಕಡಿಮೆ ಆಗುತ್ತೆ, ಆಮೇಲೆ ಸ್ಟೆಪ್ಸ್ ಹತ್ತೋದು ಕಡಿಮೆ ಆಗುತ್ತೆ. ಅದರಿಂದ 1 ಮೀಲ್ ಅ ಡೇ ಫಾಲೋ ಮಾಡಬಹುದು. ಗ್ರೇಡ್ 4 ಇತ್ತಂದ್ರೆ ಪೂರ್ತಿ ಮೊಣಕಾಲು ಸೌಕ್ಳಿ ಆಗಿದೆ, ಒಂದಕ್ಕೊಂದು ಹತ್ಕೊಂಡಿದೆ ಅಂದ್ರೆ ನೀವು ಸರ್ಜರಿ ಮಾಡಿಸ್ಕೊಳ್ಳೋದು ಬೆಸ್ಟ್. ನೀವು ಎಲ್ಲೇ ತಿರ್ಗಾಡಿ ಬಂದು ನೀವು ಏನೇ ಸಪ್ಲಿಮೆಂಟ್ ತಗೊಂಡ್ರು, ಕಾಸ್ಟ್ಲಿಯಸ್ಟ್ 1 ಲಕ್ಷ ಕೊಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡ್ರು ಅದು ಕಡಿಮೆ ಆಗಲ್ಲ. ಯಾಕಂದ್ರೆ ಕೂಡ್ಕೊಂಡ್ಬಿಟ್ಟದೆ ಅದು. ಇವಾಗ ಎಕ್ಸಾಂಪಲ್ ಅಂದ್ರೆ ನಿಮಗೆ ಮುಳ್ಳು ಚುಚ್ಚಿದ್ದನ್ನ ನೀವು ಇಂಜೆಕ್ಷನ್ ಕೊಟ್ಟು ಮಸಾಜ್ ಮಾಡಿ ಅದು ಹೊರಗೆ ಬರಲ್ಲ. ಅದೇ ತರ ಮೊಣಕಾಲು ನೋವು, ಇದು 4th ಗ್ರೇಡ್ ಇದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಪೂರ್ತಿ ಸೌಕ್ಳಿ ಆದಾಗ, ನಾನು ಹೊರಗಡೆಯಿಂದ ಇದು ಪೂರ್ತಿ ಸೌಕ್ಳಿ ಆದಾಗ ನಾನು ಮಸಾಜ್ ಮಾಡಿದ್ರು ಗ್ಯಾಪ್ ಜಾಸ್ತಿ ಆಗಲ್ಲ, ಇಂಜೆಕ್ಷನ್ ಕೊಟ್ಟರು ಜಾಸ್ತಿ ಆಗಲ್ಲ. ಹೋಮಿಯೋಪತಿ, ಆಯುರ್ವೇದ, ನೇಚುರೋಪತಿ ಏನೇ ಫಾಲೋ ಮಾಡಿದ್ರು ಅದು ಗ್ಯಾಪ್ ಜಾಸ್ತಿ ಆಗೋದೇನೆ ಇಲ್ಲ, ಕೂಡ್ಕೊಂಡ್ಬಿಟ್ಟಿದೆ. ಅದ್ರ ನಂತರ ಏನಾಗುತ್ತೆ, ವಾಕಿಂಗ್ ಹಿಂಗ್ ನಡೀತಾರೆ. ಯೂಶಲಿ ಮೊಣಕಾಲು ನೋವು ಬಂದವ್ರು ಹಿಂಗೆ ಡ್ಯಾನ್ಸಿಂಗ್ ಅಥವಾ ವ್ಯಾಡ್ಲಿಂಗ್ ಗೇಟ್ ಅಂತ ಹೇಳ್ತೀವಿ, ಈ ತರ ನಡೀತಾರೆ. ಸೊ ಇವಾಗ ಆಲ್ರೆಡಿ ನಾನು ತುಂಬಾ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದಕ್ಕೆ ನೀವು ಯಾವ ತರದ ಎಕ್ಸರ್ಸೈಸ್ ಮಾಡಬೇಕು, ಯಾವ ತರದ್ದು ಮನೆ ಮದ್ದು ಮಾಡಬೇಕು, ಯಾವ ತರದ್ದು ವಾಕಿಂಗ್, ರಿವರ್ಸ್ ವಾಕಿಂಗ್ ಇಂಪಾರ್ಟೆಂಟಾ, ಇನ್ಫಿನಿಟಿ ವಾಕಿಂಗ್ ಇಂಪಾರ್ಟೆಂಟಾ, ಶೂ ಹಾಕೊಂಡು ವಾಕ್ ಮಾಡ್ಬೇಕಾ, ಶೂ ಹಾಕೋಬಾರ್ದ, ಚಪ್ಪಲಿ ಹಾಕೋಬೇಕಾ, ಇದೆಲ್ಲ ಹೇಳ್ತಾ ಹೋದ್ರೆ ಇಡೀ ದಿನ ಬೇಕು ನಂಗೆ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಇದೆಲ್ಲ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಎಲ್ಲ ಇದೇ ತರ ಡೀಟೇಲ್ ಆಗಿ ಟ್ರೀಟ್ಮೆಂಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಟಿಲ್ ದೆನ್, see you in the next video. Till then, stay tuned.